ಸಾಮಾನ್ಯ ಜ್ಞಾನ. ಸೂರ್ಯನು ಯಾವ ರೀತಿಯ ನಕ್ಷತ್ರ? ಉತ್ತರ ಹಳದಿ ಕುಬ್ಜ. ಸೂರ್ಯನ ಪ್ರಮುಖ ಅನಿಲ ಘಟಕಗಳು ಯಾವುವು? ಉತ್ತರ ಹೈಡ್ರೋಜನ್ ಮತ್ತು ಹೀಲಿಯಂ. ಸೂರ್ಯನ ಮೇಲ್ಮೈ ತಾಪಮಾನ ಅಂದಾಜು ಎಷ್ಟು? ಉತ್ತರ 5500 ಡಿಗ್ರಿ ಸೆಲ್ಸಿಯಸ್. ಸೂರ್ಯನ ಕೇಂದ್ರ ಭಾಗದಲ್ಲಿ ನಡೆಯುವ ಪ್ರಕ್ರಿಯೆ ಯಾವುದು? ಉತ್ತರ ನ್ಯೂಕ್ಲಿಯರ್ ಫ್ಯೂಷನ್. ಭೂಮಿಯಿಂದ ಸೂರ್ಯನಿಗೆ ಇರುವ ಸರಾಸರಿ ದೂರ ಎಷ್ಟು? ಉತ್ತರ 150 ಮಿಲಿಯನ್ ಕಿಲೋಮೀಟರ್. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಉತ್ತರ 8 ನಿಮಿಷ ಮತ್ತು 20 ಸೆಕೆಂಡು. ಸೂರ್ಯನಿಗೆ ಇರುವ ಅಂದಾಜು ಆಯಸ್ಸು ಎಷ್ಟು? 10 ಶತಕೋಟಿ ವರ್ಷಗಳು. ಸೂರ್ಯನ ಕಲೆಗಳು ಎಂದರೇನು? ಸೂರ್ಯನ ಮೇಲ್ಮೈನಲ್ಲಿರುವ ಕಡಿಮೆ ತಾಪಮಾನದ ಪ್ರದೇಶಗಳು. ಸೂರ್ಯನ ಗುರುತ್ವಾಕರ್ಷಣೆಯು ಭೂಮಿಯ ಗುರುತ್ವಾಕರ್ಷಣೆಗಿಂತ ಎಷ್ಟು ಪಟ್ಟು ಹೆಚ್ಚು? 28 ಪಟ್ಟು ಹೆಚ್ಚು. ಸೂರ್ಯನ ಹೊರಪದರವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಕರೋನಾ. ಲಿಥಿಯಂ ಆವರ್ತ ಕೋಷ್ಟಕದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? ಮೂರನೇ ಸ್ಥಾನದಲ್ಲಿದೆ. ಲಿಥಿಯಂ ಅನ್ನು ಸಾಮಾನ್ಯವಾಗಿ ಯಾವ ಲೋಹ ಎಂದು ಕರೆಯುತ್ತಾರೆ? ಅತ್ಯಂತ ಹಗುರವಾದ ಲೋಹ. ಲಿಥಿಯಂಗೆ ಇರುವ ಇನ್ನೊಂದು ಹೆಸರೇನು? ಬಿಳಿ ಚಿನ್ನ. ಲಿಥಿಯಂನ ಮುಖ್ಯ ಗುಣವೇನು? ಹೆಚ್ಚಿನ ವಿದ್ಯುತ್ ರಾಸಾಯನಿಕ ವಿಭವ ಹೊಂದಿರುತ್ತದೆ. ಲಿಥಿಯಂ ಅನ್ನು ಹೆಚ್ಚು ಎಲ್ಲಿ ಉಪಯೋಗಿಸಲಾಗುತ್ತದೆ? ಬ್ಯಾಟರಿಗಳಲ್ಲಿ ಶಕ್ತಿಯನ್ನು ಸಂಗ್ರಹಿಸಲು ಮತ್ತು ಬಿಡುಗಡೆ ಮಾಡಲು ಉಪಯೋಗಿಸಲಾಗುತ್ತದೆ. ಲಿಥಿಯಂ ಅನ್ನು ಬ್ಯಾಟರಿಗಳಲ್ಲದೆ ಇನ್ನೆಲ್ಲಿ ಬಳಸಲಾಗುತ್ತದೆ? ಸೆರಾಮಿಕ್ಸ್, ಗಾಜು ಮತ್ತು ಕೆಲವು ರೀತಿಯ ಗ್ರೀಸ್ಗಳ ತಯಾರಿಕೆಯಲ್ಲಿ. ವಿಶ್ವದಲ್ಲಿ ಲಿಥಿಯಂನ ಅತಿದೊಡ್ಡ ಉತ್ಪಾದಕ ದೇಶ ಯಾವುದು? ಆಸ್ಟ್ರೇಲಿಯಾ. ಭಾರತದಲ್ಲಿ ಅತಿದೊಡ್ಡ ಲಿಥಿಯಂ ನಿಕ್ಷೇಪ ಎಲ್ಲಿ ಪತ್ತೆಯಾಗಿದೆ? ಜಮ್ಮು ಮತ್ತು ಕಾಶ್ಮೀರದ ರಿಯಾಸಿ. ಭಾರತದಲ್ಲಿ ಪ್ರಮುಖವಾಗಿ ಲಿಥಿಯಂ ನಿಕ್ಷೇಪಗಳು ಪತ್ತೆಯಾಗಿರುವ ಸ್ಥಳಗಳು ಯಾವುವು? ಜಮ್ಮು ಮತ್ತು ಕಾಶ್ಮೀರ, ರಾಜಸ್ಥಾನ, ಕರ್ನಾಟಕ, ಛತ್ತೀಸ್ಗಢ. ಸಾಮಾನ್ಯ ಜ್ಞಾನ. ರಕ್ತದ ಮುಖ್ಯ ಕಾರ್ಯವೇನು? ದೇಹಾದ್ಯಂತ ಆಮ್ಲಜನಕ, ಪೋಷಕಾಂಶಗಳು ಮತ್ತು ಹಾರ್ಮೋನ್ಗಳನ್ನು ಸಾಗಿಸುವುದು. ರಕ್ತವು ಏಕೆ ಕೆಂಪಾಗಿರುತ್ತದೆ? ಹಿಮೋಗ್ಲೋಬಿನ್ ಎಂಬ ಕಬ್ಬಿಣದ ಅಂಶವಿರುವ ಪ್ರೋಟೀನ್ನಿಂದಾಗಿ ಕೆಂಪಾಗಿರುತ್ತದೆ. ರಕ್ತದಲ್ಲಿನ ಪ್ರಮುಖ ಘಟಕಗಳು ಯಾವುವು? ಪ್ಲಾಸ್ಮಾ, ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಪ್ಲೇಟ್ಲೆಟ್ಗಳು.
ಸಾರ್ವತ್ರಿಕ ಸ್ವೀಕರಿಸುವವರ ರಕ್ತದ ಗುಂಪು ಯಾವುದು? AB ಪಾಸಿಟಿವ್ ರಕ್ತದ ಗುಂಪು. ರಕ್ತ ಹೆಪ್ಪುಗಟ್ಟುವಿಕೆಗೆ ಯಾವ ರಕ್ತ ಕಣಗಳು ಸಹಾಯ ಮಾಡುತ್ತದೆ? ಪ್ಲೇಟ್ಲೆಟ್ಗಳು. ದೇಹದಲ್ಲಿ ಸೋಂಕುಗಳ ವಿರುದ್ಧ ಹೋರಾಡುವ ರಕ್ತದ ಕಣಗಳು ಯಾವುವು? ಬಿಳಿ ರಕ್ತ ಕಣಗಳು. ರಕ್ತದಲ್ಲಿನ ದ್ರವದ ಭಾಗವನ್ನು ಏನೆಂದು ಕರೆಯುತ್ತಾರೆ? ಪ್ಲಾಸ್ಮಾ. ದೇಹದಾದ್ಯಂತ ಆಮ್ಲಜನಕವನ್ನು ಸಾಗಿಸುವ ರಕ್ತ ಕಣಗಳು ಯಾವುವು? ಕೆಂಪು ರಕ್ತ ಕಣಗಳು. ರಕ್ತವು ದೇಹದಲ್ಲಿ ಯಾವ ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ? ದೇಹದ ಉಷ್ಣತೆಯನ್ನು. ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು? ಇನ್ಸುಲಿನ್. ರಕ್ತಹೀನತೆಗೆ ಯಾವ ರಕ್ತ ಕಣಗಳ ಕೊರತೆಯಿಂದಾಗಿ ಉಂಟಾಗುತ್ತದೆ? ಕೆಂಪು ರಕ್ತ ಕಣಗಳು. ರಕ್ತದ ಉತ್ಪಾದನೆಯನ್ನು ಏನೆಂದು ಕರೆಯುತ್ತಾರೆ? ಹೆಮಾಟೋಪೋಯಸಿಸ್. ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? ಸುಮಾರು 120 ದಿನಗಳು. ಮಾನವನ ದೇಹದಲ್ಲಿ ರಕ್ತದ ಸರಾಸರಿ ಪ್ರಮಾಣ ಎಷ್ಟು? 4.5 ರಿಂದ 5.5 ಲೀಟರ್. ಜಾಕಾಯಿನಿಂದ ಮಗುವಿಗೆ ಆಗುವ ಪ್ರಯೋಜನ. ಜಾಕಾಯಿ ಭಾರತೀಯ ಸಾಂಪ್ರದಾಯಿಕ ವೈದ್ಯ ಪದ್ಧತಿಗಳಲ್ಲಿ ಮಕ್ಕಳ ಆರೋಗ್ಯಕ್ಕೆ ಹಲವು ವರ್ಷಗಳಿಂದ ಬಳಸಲಾಗುತ್ತಿದೆ. ಆದರೆ ಇದನ್ನು ಕಡಿಮೆ ಪ್ರಮಾಣದಲ್ಲಿ ಮತ್ತು ಮಗುವಿಗೆ 6 ತಿಂಗಳು ತುಂಬಿದ ನಂತರವೇ ಬಳಸಬೇಕು. ಯಾವುದೇ ಹೊಸ ಆಹಾರವನ್ನು ಮಗುವಿಗೆ ಪರಿಚಯಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಜಾಕಾಯಿ ನಿದ್ರೆಗೆ ಸಹಕಾರಿ ಎಂದು ನಂಬಲಾಗಿದೆ. ಮಕ್ಕಳು ಸರಿಯಾಗಿ ನಿದ್ರಿಸದೆ ಹಠ ಮಾಡಿದಾಗ ಅಥವಾ ಕಡಿಮೆ ನಿದ್ರೆ ಮಾಡುವಾಗ ಜಾಕಾಯಿ ಪುಡಿಯನ್ನು ಹಾಲಿನಲ್ಲಿ ಬೆರೆಸಿ ನೀಡಿದರೆ ಅವರು ಶಾಂತವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ. ಜಾಕಾಯಿ ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ ಮತ್ತು ಶೀತ, ಕೆಮ್ಮು ಮುಂತಾದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಪುಟ್ಟ ಮಕ್ಕಳಿಗೆ ಇದರ ಪುಡಿಯನ್ನು ಬಿಸಿ ಹಾಲು ಅಥವಾ ಇತರ ಆಹಾರದೊಂದಿಗೆ ಬೆರೆಸಿ ನೀಡಬಹುದು. ಜಾಕಾಯಿಯಲ್ಲಿ ವಿಟಮಿನ್ ಬಿ, B6, ಮೆಗ್ನೀಷಿಯಂ, ಮ್ಯಾಂಗನೀಸ್, ತಾಮ್ರ ಮತ್ತು ಫೈಬರ್ ಅಂಶಗಳು ಇರುತ್ತದೆ. ಇದು ಮಗುವಿನ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮಕ್ಕಳು ಸಾಮಾನ್ಯವಾಗಿ ಅಜೀರ್ಣ, ಗ್ಯಾಸ್ ಅಥವಾ ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ಜಾಕಾಯಿ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಹೊಟ್ಟೆಯ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡಲಾಗುತ್ತದೆ. ಜಾಕಾಯಿಯಲ್ಲಿರುವ ಕೆಲವು ಅಂಶಗಳು ಮೆದುಳಿನ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ. ಮಕ್ಕಳಿನ ಅರಿವಿನ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ. ಉಪಯೋಗಿಸುವ ಮೊದಲು ಗಮನಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು. ಜಾಕಾಯಿಯನ್ನು ಯಾವಾಗಲೂ ಕಡಿಮೆ ಪ್ರಮಾಣದಲ್ಲಿ ನೀಡಬೇಕಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅಡ್ಡ ಪರಿಣಾಮಗಳಾಗಬಹುದು. ಉದಾಹರಣೆಯಾಗಿ ವಾಕರಿಕೆ, ವಾಂತಿ, ಅತಿಸಾರ, ತಲೆನೋವು ಉಂಟಾಗಬಹುದು. 6 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಜಾಕಾಯಿಯನ್ನು ನೀಡುವುದು ಸೂಕ್ತವಲ್ಲ. ಅವರ ಜೀರ್ಣಾಂಗ ವ್ಯವಸ್ಥೆಯು ಇನ್ನು ಪೂರ್ಣ ಪ್ರಮಾಣವಾಗಿ ಅಭಿವೃದ್ಧಿ ಹೊಂದಿಲ್ಲದಿರುವುದರಿಂದ ಇದು ಸಮಸ್ಯೆಯನ್ನು ಉಂಟು ಮಾಡಬಹುದು. ಯಾವುದೇ ಮಸಾಲೆ ಅಥವಾ ಹೊಸ ಆಹಾರವನ್ನು ಮಗುವಿಗೆ ನೀಡುವ ಮೊದಲು 1 ಬಾರಿ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ.